ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಇದೊಂದು ಫೈನಲ್ ಟಚ್ DDCOಗೆ. ನಾಳೆ ನಿಮಗೆ ಎಕ್ಸಾಮ್ ಇದೆ, 2 o'clock ಎಕ್ಸಾಮ್ ಇರೋದು, ಆಫ್ಟರ್ನೂನ್ ಎಕ್ಸಾಮ್ ಇರೋದು. ಸೊ ಅದಕ್ಕೋಸ್ಕರ ಇವತ್ತಿನ ಎಟ್ ದ ಎಂಡ್ ಆಫ್ ದ ಡೇ, ಇವತ್ತಿನ ಒಳಗಡೆ ನಿಮ್ಗೆ ಎಷ್ಟು ಕಂಪ್ಲೀಟ್ ಮಾಡಲಿಕ್ಕಾಗುತ್ತೆ ಅಷ್ಟು ಕಂಪ್ಲೀಟ್ ಮಾಡಿಕೊಂಡು ನಾಳೆ ಕಂಪ್ಲೀಟ್ಲಿ ರಿವಿಷನ್ಗೆ ಇಟ್ಕೊಳ್ಳಿ. ದಯವಿಟ್ಟು ನಾಳೆ ಯಾವುದೇ ಹೊಸ ಚಾಪ್ಟರ್ನ ಓದಬೇಡಿ. ಓಕೆ, ನಾಳೆ ಮಾರ್ನಿಂಗಿಂದ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಎತ್ಕೊಂಡ್ರೆ ಒಂದು 6 ಹಾಗೆ ಎತ್ಕೊಂಡ್ರೆ ನಿಮಗೆ 6 to 1 o'clock ಅಂತ ತಗೊಂಡ್ರು ನಿಯರ್ಲಿ ಒಂದು 5 to 6 hours ಟೈಮ್ ಸಿಗುತ್ತೆ. ಅಷ್ಟರ ಒಳಗಡೆ ನೀವು ಎಲ್ಲದನ್ನು ರಿವಿಷನ್ ಮಾಡಿ, ಸರಿನಾ? ಇದೀಗ ಫೈನಲ್ ಟಚ್ ನಾನು ಏನು ಕೊಡ್ತಾ ಇದ್ದೇನೆ ಕೇಳಿದ್ರೆ, DDCOಯಿಂದ ನೀವು ಮಸ್ಟ್ ಡೂ ಕ್ವಶನ್ಸ್ ಅಥವಾ ಟಾಪಿಕ್ಸ್, ಇದೆಲ್ಲ ಪ್ರೀವಿಯಸ್ ಇಯರ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ಗಳು, ಅದೆಲ್ಲದನ್ನು ತೆಗೆದು ನಿಮ್ಗೆ ಕೊಡ್ತಾ ಇದ್ದೇನೆ. ಓಕೆ, ಸೊ ಇದೆಲ್ಲದನ್ನು ನಾನು ಆಲ್ರೆಡಿ ಒಂದು ವೀಡಿಯೋನ ಸಪ್ರೇಟಾಗಿ ಮಾಡಿದ್ದೇನೆ, ಬಟ್ ಇದರಲ್ಲಿ ನಿಮಗೆ ಕಂಪ್ಲೀಟ್ಲಿ ಸಮ್ಮರೈಸ್ಡ್ ಮಾಡಿ ನಿಮ್ಗೊಂದು ಹೇಳ್ತಾ ಇದ್ದೇನೆ. ಆ್ಯಂಡ್ ಎಲ್ಲರಿಗೂ ನಾನು ಹೇಳ್ತಾ ಇರೋದು, ಉಲ್ಟಾ ಸ್ಟಾರ್ಟ್ ಮಾಡಿ, ಮಾಡ್ಯೂಲ್ 5 ಇಂದ ಸ್ಟಾರ್ಟ್ ಮಾಡಿ. ಯಾಕೆ ಕೇಳಿದ್ರೆ ಮಾಡ್ಯೂಲ್ 1ನಲ್ಲಿ ಸ್ವಲ್ಪ ಕೆ ಮ್ಯಾಪ್, ಸೊ ಡ್ರಾಯಿಂಗ್ ಎಲ್ಲ ಇದೆ, ಪ್ರಾಬ್ಲಮ್ಸ್ ಇದೆ. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಿಮಗೆ ಟಫ್ ಆಗುತ್ತೆ ಅಂತಾದರೆ 3, 4, 5 ಈವನ್ 2 ಮಾಡ್ಯೂಲ್ 2 ಈಸ್ ಆಲ್ಸೋ ಗುಡ್, ಈಸಿ. 3, 4, 5 ತುಂಬ ಈಸಿ ಇದೆ, ಅದಕ್ಕೋಸ್ಕರ ನಾನು 5 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ, ದೀಸ್ ಆಲ್ ಆರ್ ಮಸ್ಟ್ ಟು ಡೂ ಟಾಪಿಕ್ಸ್. ಇದಿಷ್ಟನ್ನು ಇವತ್ತೊಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳಿ ಅಟ್ ಎನಿ ಕಾಸ್ಟ್, ಆಯಿತಾ? ಅದಾದಮೇಲೆ ಬೇಕಾದರೆ ನಿಮಗೆ ಎಕ್ಸ್ಟ್ರಾ ಓದಬೇಕು ಅಂತಿದ್ರೆ ಓದ್ಬೋದು. ಓಕೆ, ಆ್ಯಂಡ್ ಎಲ್ರಿಗೂ ಹೇಳ್ತಾ ಇರೋದು, ನೀವು ಮಾಡ್ಯೂಲ್ 5 ಇಂದನೇ ಆನ್ಸರ್ ಪೇಪರ್ನ ಸ್ಟಾರ್ಟ್ ಮಾಡಿದರೆ, ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಉಲ್ಟಾ ಮ್ಯಾನರ್ಲಿ ಆ್ಯಂಡ್ ಕ್ವಶನ್ ನಂಬರ್ನ ದಯವಿಟ್ಟು ಮೆನ್ಷನ್ ಮಾಡಿ ಬನ್ನಿ. ಕ್ವಶನ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ವಶನ್ ನಂಬರ್ನ ಮೆನ್ಷನ್ ಮಾಡಿ. ಇನ್ ಕೇಸ್ ನೀವು ಮಾಡ್ಯೂಲ್ 1 ಇಂದ ಸ್ಟಾರ್ಟ್ ಮಾಡ್ತಾ ಇಲ್ವಾ, ಡೈರೆಕ್ಟ್ ಮಾಡ್ಯೂಲ್ 5 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಮಾಡ್ಯೂಲ್ 5ನ ಯಾವ ಕ್ವಶನ್ ಅಟೆಂಡ್ ಮಾಡ್ತಾ ಇದ್ದೀರಾ ಆ ಕ್ವಶನ್ ನಂಬರ್ನ ದಯವಿಟ್ಟು ಬರೆದು ಬನ್ನಿ. ಪ್ಲಸ್ ಎನ, ಬಿನ, ಸಿನ ಸಬ್ ಕ್ವಶನು ಹಾಕಿ ಬನ್ನಿ. 13A ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು 5A, 5B, 5C ಆ ಥರ. ಓಕೆ, ಸೊ ಈಗ ಮಾಡ್ಯೂಲ್ 5 ಇಂದ ಫಸ್ಟ್ ಮಾಡಬೇಕಾಗಿದ್ದು ಸಿಂಗಲ್ ಬಸ್ ಆರ್ಗನೈಸೇಷನ್. ಸಿಂಗಲ್ ಬಸ್ನ ಆರ್ಕಿಟೆಕ್ಚರ್ ಅಂತಲೂ ಕರೀತಾರೆ, ಸಿಂಗಲ್ ಬಸ್ ಆರ್ಗನೈಸೇಷನ್ ಅಂತ ಕರೀತಾರೆ, ವಿತ್ ನೀಟ್ ಡಯಾಗ್ರಾಮ್. ವೆರಿ ಇಂಪಾರ್ಟೆಂಟ್. ರೈಟ್ ಕಂಟ್ರೋಲ್ ಸೀಕ್ವೆನ್ಸ್ ಆಫ್ ಎಕ್ಸಿಕ್ಯೂಷನ್ ಆಫ್ ಇನ್ಸ್ಟ್ರಕ್ಷನ್, ಇದು ಲೀಸ್ಟ್ ಔಟ್ ದ ಆ್ಯಕ್ಷನ್ ನೀಡೆಡ್. ಇದನ್ನು ನೀವು ಕಂಪಲ್ಸರಿ ಮಾಡಲೇಬೇಕು. ತುಂಬ ಕ್ವಶನ್ ಪೇಪರ್ಲಿ ಕೇಳಿದ್ದಾರೆ, ಸೊ ಅದಕ್ಕೆ ನಾನು ಇಲ್ಲಿ ಸ್ಟಾರ್ಸನ್ನು ಹಾಕಿದ್ದೇನೆ ನೋಡಿ. ಅದಾದ ನಂತರ ವಾಟ್ ಈಸ್ ಪೈಪ್ಲೈನ್, ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್. ಓಕೆ, ಸೊ ಇದು ವಾಟ್ ಈಸ್ ಪೈಪ್ಲೈನಲ್ಲಿ ಅವ್ರು ಯಾವುದೂ ಕೇಳ್ಬೋದು. ವಾಟ್ ಈಸ್ ಪೈಪ್ಲೈನ್ ಅಂತ ಕೊಟ್ಟು ಎಕ್ಸ್ಪ್ಲೈನ್ ದ ಫ್ಲೋ ಆಫ್ 4 ಸ್ಟೇಜ್ ಪೈಪ್ಲೈನ್ ಆಪರೇಷನ್ ವಿತ್ ಡಯಾಗ್ರಾಮ್, ಅಥವಾ ವಾಟ್ ಈಸ್ ಪೈಪ್ಲೈನ್, ಎಕ್ಸ್ಪ್ಲೈನ್ ಪೈಪ್ಲೈನ್ ಪರ್ಫಾರ್ಮೆನ್ಸ್ ವಿತ್ ಎಕ್ಸಾಂಪಲ್. ವಾಟ್ ಈಸ್ ಪೈಪ್ಲೈನ್, ಎಕ್ಸ್ಪ್ಲೈನ್ ಬೇಸಿಕ್ ಐಡಿಯಾ ಆಫ್ ಇನ್ಸ್ಟ್ರಕ್ಷನ್ ಪೈಪ್ಲೈನ್. ಆಯಿತಾ? ಇದನ್ನು ನೀವು ಅಟ್ ಎನಿ ಕಾಸ್ಟ್ ಬಿಡಲೇಬಾರ್ದು. ಎರಡನೇದು. ಮೂರನೇ ಕ್ವಶನ್, ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ. ಇದರಲ್ಲಿ ನೋಡಿ, ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿಲಿ ಹೆಚ್ಚಾಗಿ ಕೇಳಿದ್ದು ಎಕ್ಸ್ಪ್ಲೈನ್ ದ ರಿಜಿಸ್ಟರ್ ಟ್ರಾನ್ಸ್ಫರ್ ಆ್ಯಂಡ್ ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ, ಇದನ್ನು ಕೇಳಿದ್ದಾರೆ. ಅಥವಾ ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ, ಇಷ್ಟನ್ನು ಕೇಳಿದ್ದಾರೆ. ಮೋಸ್ಟ್ ಆಫ್ ದ ಟೈಮ್ ಕೇಳಿದ್ದು ಎಕ್ಸ್ಪ್ಲೈನ್ ಅ ರಿಜಿಸ್ಟರ್ ಟ್ರಾನ್ಸ್ಫರ್ ಆ್ಯಂಡ್ ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ. ಪ್ಲಸ್ ಇದರಲ್ಲಿ ಇನ್ನೊಂದು ಕೇಳಿದ್ದಾರೆ, ಅಂದರೆ ರಿಲೇಟೆಡ್ ಟು ಫೆಚಿಂಗ್ ಅ ವರ್ಡ್. ಇಲ್ಲಿ ನೋಡಿ, ಸ್ಟೋರಿಂಗ್ ಅ ವರ್ಡ್ ಫ್ರಮ್ ಪ್ರೊಸೆಸರ್ ಟು ಮೆಮೊರಿ, ಇದು ಇಂಪಾರ್ಟೆಂಟ್. ಓಕೆ, ಒಂದು ಫೆಚಿಂಗ್ ಎಕ್ಸ್ಪ್ಲೈನ್ ದ ರಿಜಿಸ್ಟರ್ ಟ್ರಾನ್ಸ್ಫರ್ ಆ್ಯಂಡ್ ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ, ಇದನ್ನು ಕೇಳಿದ್ದಾರೆ. ಅದು ಬಿಟ್ಟರೆ ಅವ್ರು ಕೇಳಿದ್ದು ಸ್ಟೋರಿಂಗ್ ಅ ವರ್ಡ್ ಫ್ರಮ್ ಪ್ರೊಸೆಸರ್ ಟು ಮೆಮೊರಿ, ಇದನ್ನು ಕೇಳಿದ್ದಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಫೈನಾ? ಅದು ಬಿಟ್ಟರೆ ನಿಮ್ಗೆ ಕೇಳಿರೋದು ಏನು ಅಂತ ಕೇಳಿದರೆ ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ, ತುಂಬ ಇಂಪಾರ್ಟೆಂಟ್. ಅದಾದಮೇಲೆ 4th ಕ್ವಶನ್, ಕಂಪ್ಲೀಟ್ ದ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್. ಅದರಲ್ಲಿ ಅನಲೈಸ್ ಹೌ ಎಕ್ಸಿಕ್ಯೂಷನ್ ಆಫ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಕ್ಯಾರಿಡ್ ಔಟ್, ಇದನ್ನು ಕೇಳಿದರೆ. ಅದು ಬಿಟ್ಟರೆ ಎಕ್ಸ್ಪ್ಲೈನ್ ಎಕ್ಸಿಕ್ಯೂಷನ್ ಆಫ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್, ಎರಡು ಸೇಮ್. ಎಕ್ಸ್ಪ್ಲೈನ್ ಹೌ ಎಕ್ಸಿಕ್ಯೂಷನ್ ಆಫ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಅನಲೈಸ್ ಅಂತ ಕೇಳ್ತಾರೆ, ಅಥವಾ ಎಕ್ಸ್ಪ್ಲೈನ್ ಎಕ್ಸಿಕ್ಯೂಷನ್ ಆಫ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್, ಬೋತ್ ಆರ್ ಸೇಮ್. ಇದನ್ನು ತುಂಬ ಟೈಮ್ ಕೇಳಿದ್ದಾರೆ. ಅದು ಬಿಟ್ಟರೆ ಕ್ಯಾಶ್ ಮೆಮೊರಿ ಪೈಪ್ಲೈನಲ್ಲಿ ರೋಲ್ ಆಫ್ ಕ್ಯಾಶ್ ಮೆಮೊರಿ ಆ್ಯಂಡ್ ಪೈಪ್ಲೈನ್ ಪರ್ಫಾರ್ಮೆನ್ಸ್, ಇವೆರಡು ಸೇಮ್ ಕ್ವಶನ್. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಕ್ಯಾಶ್ ಮೆಮೊರಿ ಆ್ಯಂಡ್ ಪೈಪ್ಲೈನ್ ಪರ್ಫಾರ್ಮೆನ್ಸ್, ಅಥವಾ ಎಕ್ಸ್ಪ್ಲೈನ್ ಕ್ಯಾಶ್ ಮೆಮೊರಿ ಆ್ಯಂಡ್ ಪೈಪ್ಲೈನ್ ಪರ್ಫಾರ್ಮೆನ್ಸ್ ಅಂತ ಕೇಳಿದ್ದಾರೆ. ಇದನ್ನು ತುಂಬ ಟೈಮ್ ಕೇಳಿದ್ದಾರೆ. ಇದನ್ನು ಒಂದು ಟೈಮ್ ಕೇಳಿದ್ದಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಜಾರ್ಡ್ಸ್ ದಟ್ ಅಕ್ಕರ್ ಡ್ಯೂರಿಂಗ್ ಪೈಪ್ಲೈನಿಂಗ್, ಒಂದು ಟೈಮ್ ಕೇಳಿದ್ದು. ಅದು ಬಿಟ್ಟರೆ ರೋಲ್ ಆಫ್ ಕ್ಯಾಶ್ ಮೆಮೊರಿ ಆ್ಯಂಡ್ ಪೈಪ್ಲೈನ್ ಪರ್ಫಾರ್ಮೆನ್ಸ್, ಇದನ್ನು ತುಂಬ ಟೈಮ್ ಕೇಳಿದ್ದಾರೆ. ಇದು ಬಿಟ್ಟರೆ ALU ಆಪರೇಷನ್ನ ಒಂದು ಟೈಮ್ ಕೇಳಿದ್ದಾರೆ. ಹೌ ALU ಪರ್ಫಾರ್ಮ್ಸ್ ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಆಪರೇಷನ್ಸ್ ವಿತ್ ಇನ್ಪುಟ್ ಗೇಟಿಂಗ್ ಡಯಾಗ್ರಾಮ್ಸನ್ನು ಬರೀಲೇಬೇಕು. ಓಕೆ, ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ರಿಜಿಸ್ಟರ್ ಟ್ರಾನ್ಸ್ಫರ್ ವಿತ್ ಡಯಾಗ್ರಾಮ್, ಇದನ್ನು ಒಂದು ಟೈಮ್ ಕೇಳಿದ್ದಾರೆ. ರಿಜಿಸ್ಟರ್ ಟ್ರಾನ್ಸ್ಫರ್ ಅಂದರೆ ಒಂದು ಟೈಮ್ ಅಂತ ಹೇಳಿದರೆ ಇಲ್ಲಿದೆ ನೋಡಿ, ಎಕ್ಸ್ಪ್ಲೈನ್ ರಿಜಿಸ್ಟರ್ ಟ್ರಾನ್ಸ್ಫರ್ ಅಂತ ಕೇಳಿದ್ದಾರೆ ವಿತ್ ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ, ಅಥವಾ ಇದನ್ನೇ ಸಪ್ರೇಟಾಗಿ ಎಕ್ಸ್ಪ್ಲೈನ್ ರಿಜಿಸ್ಟರ್ ಟ್ರಾನ್ಸ್ಫರ್ ವಿತ್ ಡಯಾಗ್ರಾಮ್ ಕೇಳ್ತಾರೆ. ಸೊ ಅಂದರೆ ಬೇಸಿಕಲಿ ನೋಡಿ, ಇದೇ ಇಷ್ಟರಲ್ಲಿ ಕ್ವಶನ್ನ ಕೇಳಿದ್ದಾರೆ, ಇದೇ ಇಷ್ಟು. ಅದು ಬಿಟ್ಟರೆ ಎಕ್ಸ್ಟ್ರಾ ಕೇಳಿದ್ದು ಇದು ಒಂದೇ, ALU ಆಪರೇಷನ್. ಫೈನಾ? ಸೊ ಇದಿಷ್ಟು ಕ್ವಶನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ದಯವಿಟ್ಟು ಪರ್ಫೆಕ್ಟ್ ಮಾಡ್ಕೊಳ್ಳಿ. 15 ಮಾರ್ಕ್ಸಿಗೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇದೆಲ್ಲ ಕ್ವಶನ್ ಪೇಪರ್ನ ನೋಡಿದಾಗ 20 ಮಾರ್ಕ್ಸು ಬರ್ತಾ ಇದೆ. ಬಟ್ ಇನ್ ಕೇಸ್ ಏನೋ ಒಂದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಕೇಳಿ ಒಂದು 6 ಮಾರ್ಕ್ಸ್ ಹೋದರು ಅಥವಾ 5 ಮಾರ್ಕ್ಸ್ ಹೋದರೂ 15 ಮಾರ್ಕ್ಸಿಗೆ ಏನೂ ಪ್ರಾಬ್ಲಮ್ ಇಲ್ಲ.
ಇದೇ ಇಷ್ಟರಲ್ಲಿ ಕೇಳಿದ್ದಾರೆ, ಯಾವುದೇ ನೀವು ಇಲ್ಲ, ನಾನು ರಿಪೀಟೆಡ್ ಮಾಡಿದ್ದೇನೆ, ಒನ್ ಟೈಮ್ ಕೇಳಿದ್ದನ್ನು ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, ಸ್ಟೋರಿಂಗ್ ಅ ವರ್ಡ್ ಫ್ರಮ್ ಪ್ರೊಸೆಸರ್ ಟು ಮೆಮೊರಿ, ಇದನ್ನು ಕೇಳಿದ್ದಾರೆ 2 ಟೈಮ್ಸ್ ಕೇಳಿದ್ದಾರೆ. ಆ್ಯಕ್ಚುಲಿ ಎಲ್ಲಿ 1 ಟೈಮ್ ಕೇಳಿದ್ದಾರೆ. ಓಕೆ, ಅದು ಬಿಟ್ಟರೆ ಉಳಿದಿರೋದು ಎಲ್ಲ ಕ್ವಶನ್ ಇದೆ. ಇಲ್ಲಿ 1 ಟೈಮ್ ಕೇಳಿದ್ದು ಇದೆ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಹಜಾರ್ಡ್ಸ್ ದಟ್ ಅಕ್ಕರ್ ಡ್ಯೂರಿಂಗ್ ಪೈಪ್ಲೈನಿಂಗ್. ಇದು ಬಿಟ್ಟರೆ ಎಕ್ಸ್ಪ್ಲೈನ್ ಎಕ್ಸಿಕ್ಯೂಷನ್ ಆಫ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಅಥವಾ ಅನಲೈಸ್ ಎಕ್ಸಿಕ್ಯೂಷನ್ ಆಫ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್, ಇದನ್ನು ಕೇಳಿದ್ದಾರೆ. ಸೊ 1 ಟೈಮ್ ಕೊಟ್ಟಿದ್ದನ್ನು ಕೂಡ ನಾನು ಲಿಸ್ಟ್ ಮಾಡಿದ್ದೇನೆ, ದಯವಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ದಿಸ್ ಈಸ್ ಫ್ರಮ್ ಮಾಡ್ಯೂಲ್ 4. ಮಾಡ್ಯೂಲ್ 4ಅಲ್ಲಿ ದೀಸ್ ಆಲ್ ಆರ್ ಮಸ್ಟ್ ಟು ಡೂ ಟಾಪಿಕ್ಸ್, ಆಯಿತಾ. ಇದಾದಮೇಲೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ನಾನು ಹೇಳ್ತಾ ಇರೋದು, ಇದು ಬಿಟ್ಟು ನಿಮಗೆ ಬೇರೆ ಯಾವುದು ಈಗ ಎಕ್ಸ್ಟ್ರಾ ಇದ್ದರೆ, ನಿಮ್ಗೆ ಯಾರಾದರೂ ಕೊಟ್ಟಿದ್ದಿದ್ರೆ ಅಥವಾ ಇದ್ದರೆ ನೀವು ಮಾಡ್ಬೋದು, ನಾನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಇಫ್ ಯು ನೋ ಯು ಕ್ಯಾನ್ ಡೂ. ಅದು ಬಿಟ್ಟರೆ ನೆಕ್ಸ್ಟ್ ಮಾಡ್ಯೂಲ್ 4ಗೆ ಹೋಗ್ತಾ ಇದ್ದೆ ನೋಡಿ. ಮಾಡ್ಯೂಲ್ 4ಅಲ್ಲಿ ವಾಟ್ ಈಸ್ ಬಸ್ ಆರ್ಬಿಟ್ರೇಷನ್, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಸ್ ಆರ್ಬಿಟ್ರೇಷನ್, ಸೆಂಟ್ರಲೈಸ್ಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಬಸ್. ಕ್ವಶನ್ ಹೇಗೂ ಕೇಳ್ಬೋದು, ವಾಟ್ ಈಸ್ ಬಸ್ ಆರ್ಬಿಟ್ರೇಷನ್, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಸ್ ಆರ್ಬಿಟ್ರೇಷನ್. ಡಯಾಗ್ರಾಮ್ಸನ್ನು ದಯವಿಟ್ಟು ಸರಿಯಾಗಿ ಬರ್ಕೊಳ್ಳಿ, ಟ್ರುತ್ ಟೇಬಲ್ ಇರ್ಬೋದು, ಡಯಾಗ್ರಾಮ್ಸ್ ಇರ್ಬೋದು, ದಯವಿಟ್ಟು ಚೆನ್ನಾಗಿ ಮಾಡಿ. ಓಕೆ, ಇದರಲ್ಲಿ ಕ್ವಶನ್ ಈ ಥರವೂ ಕೇಳ್ಬೋದು, ವಾಟ್ ಈಸ್ ಬಸ್ ಆರ್ಬಿಟ್ರೇಷನ್, ಎಕ್ಸ್ಪ್ಲೇನ್ ಸೆಂಟ್ರಲೈಸ್ಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಬಸ್ ಆರ್ಬಿಟ್ರೇಷನ್ ಅಂತ ಕೇಳ್ಬೋದು, ಅಥವಾ ವಾಟ್ ಈಸ್ ಬಸ್ ಆರ್ಬಿಟ್ರೇಷನ್, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಸ್ ಆರ್ಬಿಟ್ರೇಷನ್ ಅಂತ ಕೇಳ್ಬೋದು. ಮಸ್ಟ್ ಟು ಡೂ ಕ್ವಶನ್. ಸೆಕೆಂಡ್ ಒನ್, ವಾಟ್ ಈಸ್ ಕ್ಯಾಶ್ ಮೆಮೊರಿ, ಡಿಫ್ರೆಂಟ್ ಮ್ಯಾಪಿಂಗ್ ಫಂಕ್ಷನ್ ಯೂಸ್ಡ್ ಇನ್ ಕ್ಯಾಶ್ ಮೆಮೊರಿ. ತುಂಬ ಟೈಮ್ ಕೇಳಿದ್ದಾರೆ ಇಲ್ಲಿ ನೋಡಿ, ಅದಕ್ಕೆ ನಾನು ತುಂಬ ಸ್ಟಾರ್ಗಳನ್ನು ಹಾಕಿದ್ದು, ಅದಕ್ಕೋಸ್ಕರ ಎಷ್ಟು ಟೈಮ್ ಕೇಳಿದ್ದಾರೆ. ಇದರಲ್ಲಿ ನಾನು ಆರ್ ಕ್ವಶನ್ಸನ್ನು ತಗೊಂಡಿದ್ದೇನೆ, ಯಾವ ಆರ್ ಕ್ವಶನ್ಸನ್ನು ಬಿಡಲಿಲ್ಲ, ನೆನ್ಪಿಟ್ಕೊಳ್ಳಿ. ಥರ್ಡ್ ಕ್ವಶನ್, ಡ್ರಾ ಅ ನೀಟ್ ಬ್ಲಾಕ್ ಡಯಾಗ್ರಾಮ್ ಆಫ್ ಮೆಮೊರಿ ಹೈರಾರ್ಕಿ ಇನ್ ಕಂಪ್ಯೂಟರ್ ಸಿಸ್ಟಮ್, ಡಿಸ್ಕಸ್ ದ ವೇರಿಯೇಷನ್ ಆಫ್ ಸೈಜ್, ಸ್ಪೀಡ್, ಕಾಸ್ಟ್ ಪರ್ ಬಿಟ್ ಇನ್ ದ ಹೈರಾರ್ಕಿ. ಕೆಲವೊಂದರಲ್ಲಿ ಡೈರೆಕ್ಟ್ ಈ ಕ್ವಶನ್ ಕೇಳಿದ್ದಾರೆ, ಡಿಸ್ಕಸ್ ದ ವೇರಿಯೇಷನ್ ಆಫ್ ಸೈಜ್, ಸ್ಪೀಡ್, ಕಾಸ್ಟ್ ಪರ್ ಬಿಟ್ ಇನ್ ದ ಮೆಮೊರಿ, ಅಥವಾ ಡ್ರಾ ಅ ನೀಟ್ ಬ್ಲಾಕ್ ಡಯಾಗ್ರಾಮ್ ಆಫ್ ಅ ಮೆಮೊರಿ ಹೈರಾರ್ಕಿ ಇನ್ ಕಂಪ್ಯೂಟರ್ ಸಿಸ್ಟಮ್. ಓಕೆ, ಇವೆರಡನ್ನೂ ಕಲಿಲೇಬೇಕು, ಕಂಪಲ್ಸರಿ ಕಲಿಲೇಬೇಕು. ನೆಕ್ಸ್ಟ್, ಮೆಥಡ್ ಆಫ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಇಂಟರಪ್ಟ್ಸ್, ಇದನ್ನು ತುಂಬ ಟೈಮ್ ಕೇಳಿದ್ದಾರೆ. ಮೆಥಡ್ ಆಫ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಇಂಟರಪ್ಟ್ ರಿಕ್ವೆಸ್ಟ್ ರೈಸ್ಡ್ ಬೈ ದ ಮಲ್ಟಿಪಲ್ ಡಿವೈಸಸ್ ವಿತ್ ನೀಟ್ ಸ್ಕೆಚ್ ಡಯಾಗ್ರಾಮ್. ಅದರಲ್ಲಿ 2 ಟೈಪ್ ಯಾವ್ದು ಹೇಳಿ, ಡೇಸಿ ಚೈನ್ ಮತ್ತು ಪ್ರಯಾರಿಟಿ ಸ್ಕೀಮ್. ಇದನ್ನು ಈಗೂ ಕೇಳ್ಬೋದು, ಮೆಥಡ್ ಆಫ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಇಂಟ್ರಪ್ಟ್ ರಿಕ್ವೆಸ್ಟ್ ಬೈ ಮಲ್ಟಿಪಲ್ ಡಿವೈಸಸ್ ಅಂತ ಕೊಟ್ಟು ಅದರಲ್ಲಿ ಡೇಸಿ ಚೈನ್ ಮತ್ತು ಪ್ರಯಾರಿಟಿ ಸ್ಕೀಮ್ ಅಂತ ಸಪ್ರೇಟಾಗಿ ನೀವು ಮೆನ್ಷನು ಮಾಡ್ಬೋದು, ಅಥವಾ ಮಲ್ಟಿಪಲ್ ಇಂಟ್ರಪ್ಟ್ ಅಂತ ಹೇಳಿದಾಗ ಇವೆ 2 ಅಲ್ವಾ, ಅದನ್ನು ಬರೀಬೇಕು. ಅದು ಬಿಟ್ಟರೆ ಇದನ್ನು 1 ಟೈಮ್ ಕೇಳಿದ್ದಾರೆ, ವೆಕ್ಟರ್ ಇಂಟ್ರಪ್ಟ್ ನೆಸ್ಟಿಂಗ್ ಸೈಮಲ್ಟೇನಿಯಸ್ ರಿಕ್ವೆಸ್ಟ್ 1 ಟೈಮ್ ಕೇಳಿದ್ದಾರೆ. ಈ ವರ್ಷನೂ ಕೇಳ್ಬೋದು, ಇದನ್ನು ಬಿಡಬಾರ್ದು. ಇದು ತುಂಬ ಟೈಮ್ ಕೇಳಿದ್ದಾರೆ, ಇದನ್ನು ಬಿಡಬಾರ್ದು. ಅದಾದಮೇಲೆ ಎಕ್ಸ್ಪ್ಲೇನ್ ಹಾರ್ಡ್ವೇರ್ ಇಂಟ್ರಪ್ಟ್, ಎನೇಬಲಿಂಗ್ ಆ್ಯಂಡ್ ಡಿಸೇಬಲಿಂಗ್ ಇಂಟ್ರಪ್ಟ್ಸ್ ಆ್ಯಂಡ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಹ್ಯಾಂಡ್ಲಿಂಗ್ ಇನ್ ಇಂಟ್ರಪ್ಟ್ ರಿಕ್ವೆಸ್ಟ್ ಫ್ರಮ್ ಅ ಸಿಂಗಲ್ ಡಿವೈಸ್. ಇದನ್ನು 1 ಟೈಮ್ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಹಾರ್ಡ್ವೇರ್ ಇಂಟ್ರಪ್ಟ್, ಎನೇಬಲಿಂಗ್ ಆ್ಯಂಡ್ ಡಿಸೇಬಲಿಂಗ್ ಇಂಟ್ರಪ್ಟ್ಸ್ ಆ್ಯಂಡ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಇನ್ ಹ್ಯಾಂಡ್ಲಿಂಗ್ ಇಂಟ್ರಪ್ಟ್ ರಿಕ್ವೆಸ್ಟ್. ಇದನ್ನು 1 ಟೈಮ್ ಕೇಳಿದ್ದಾರೆ. ಯಾವುದು, ಮಾಡ್ಯೂಲ್ 4. ಅದು ಬಿಟ್ಟರೆ ಮಾಡ್ಯೂಲ್ 4ರಿಂದ ಎಕ್ಸ್ಪ್ಲೈನ್ ದ IO ಇಂಟರ್ಫೇಸಿಂಗ್ ಆ್ಯಂಡ್ IO ಡಿವೈಸಸ್ ವಿತ್ ದ ಕಂಪ್ಯೂಟರ್ಸ್, ಮೆಮೊರಿ ಮ್ಯಾಪ್ಡ್ IO ವಿತ್ ದ ಡಯಾಗ್ರಾಮ್. ಇದನ್ನು ಕೇಳಿದ್ದಾರೆ, 2 ಟೈಮ್ಸ್ ಕೇಳಿದ್ದಾರೆ. ಇಂಪಾರ್ಟೆಂಟ್ ಇದು. ಕ್ವಶನ್ ಓದ್ಕೊಳ್ಳಿ, ವೇ ಆಫ್ ಆಸ್ಕಿಂಗ್ ಕ್ವಶನ್ ಮೈಟ್ ಡಿಫರ್, ನೆನ್ಪಿಟ್ಕೊಳ್ಳಿ. ಮೆಮೊರಿ ಮ್ಯಾಪ್ಡ್ IO ವಿತ್ ದ ಡಯಾಗ್ರಾಮ್, ಎಕ್ಸ್ಪ್ಲೋ IO ಇಂಟರ್ಫೇಸಿಂಗ್, ಎಕ್ಸ್ಪ್ಲೇನ್ ಆ್ಯಂಡ್ IO ಡಿವೈಸ್ ವಿತ್ ಕಂಪ್ಯೂಟರ್ಸ್. ಓಕೆ, ಇದನ್ನು ಕೇಳಿದ್ದಾರೆ. ಅದು ಬಿಟ್ಟರೆ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ಸ್ ಇನ್ವಾಲ್ವ್ಡ್ ಫಾರ್ ಮೆಮೊರಿ ಸ್ಟ್ರಕ್ಚರ್ಸ್ ಆಫ್ ಕಂಪ್ಯೂಟರ್. ಇದನ್ನು 1 ಟೈಮ್ ಕೇಳಿದ್ದಾರೆ, ಕಾನ್ಸೆಪ್ಟ್ಸ್ ಇನ್ವಾಲ್ವ್ಡ್ ಫಾರ್ ಮೆಮೊರಿ ಸ್ಟ್ರಕ್ಚರ್ಸ್ ಆಫ್ ಕಂಪ್ಯೂಟರ್. ಅದು ಬಿಟ್ಟರೆ ಕಾನ್ಸೆಪ್ಟ್ ಆಫ್ ಆಕ್ಸೆಸಿಂಗ್ IO ಡಿವೈಸಸ್ ವಿತ್ ದ ಡಯಾಗ್ರಾಮ್. ಇಲ್ಲೇ ಇದೆ ನೋಡಿ, IO ಡಿವೈಸಸ್ ಸೇಮ್ ಆಕ್ಸೆಸಿಂಗ್ ಅಂತ ಕೇಳಿದ್ದಾರೆ, ಅಷ್ಟೇ 2 ಟೈಮ್ಸ್ ಕೇಳಿದ್ದಾರೆ. ಕಾನ್ಸೆಪ್ಟ್ ಆಫ್ ಆಕ್ಸೆಸಿಂಗ್ಗೆ ಬೇರೆ, ಎಕ್ಸ್ಪ್ಲೇನ್ ದ IO ಇಂಟರ್ಫೇಸಿಂಗ್ಗೆ ಬೇರೆ, ಆಮೇಲೆ ಕನ್ಫ್ಯೂಸ್ ಆಗಬೇಡಿ. ಓಕೆ, ಎಕ್ಸ್ಪ್ಲೇನ್ DMA ವಿತ್ ರಿಜಿಸ್ಟರ್ಸ್ ಆ್ಯಂಡ್ ಕಂಟ್ರೋಲರ್ಸ್. ಇದರಲ್ಲಿ ಎಲ್ಲ ಕ್ವಶನ್ ನಾನು ಇನ್ಕ್ಲೂಡ್ ಮಾಡಿದ್ದೇನೆ. ನನ್ನ ಅನಿಸಿಕೆ ಪ್ರಕಾರ IO ಇಂಟರ್ಫೇಸ್ ಅಥವಾ IO ಡಿವೈಸ್ ಆಕ್ಸೆಸಿಂಗ್ ಮೇಲೆ 100% ಕ್ವಶನ್ ಕೇಳ್ತಾರೆ, ಪಕ್ಕಾ ಕೇಳ್ತಾರೆ. ಇದನ್ನು DMA ವಿತ್ ರಿಜಿಸ್ಟರ್ಸ್ 2 ಟೈಮ್ಸ್ ಕೇಳಿದ್ದಾರೆ. ಅದು ಬಿಟ್ಟರೆ ಇದಿಷ್ಟು ಕ್ವಶನ್, ಗೊತ್ತಾಯ್ತಾ. ಸೊ ಆಲ್ಮೋಸ್ಟ್ ನಿಮ್ಗೆ ಇದರಲ್ಲಿ ಎಲ್ಲದೂ ಕವರ್ ಆಗಿದೆ, ನಾನು ಯಾವುದನ್ನು ಬಿಡಲಿಲ್ಲ, ಎಲ್ಲದನ್ನು ಕವರ್ ಮಾಡಿದ್ದೇನೆ ವಿತ್ ಆರ್ ಕ್ವಶನ್. ಓಕೆ, ಸೊ ದಯವಿಟ್ಟು ಇದು ಯಾವುದನ್ನು ಮಿಸ್ ಮಾಡಬೇಡಿ. ಅದಾದಮೇಲೆ ನೆಕ್ಸ್ಟ್ ಈಗ ಮಾಡ್ಯೂಲ್ 3ಯಿಂದ ಅಲ್ವಾ, ಇದು ಮಾಡ್ಯೂಲ್ 4 ಆಯ್ತಲ್ವಾ, 1 ಸೆಕೆಂಡು. ನೆಕ್ಸ್ಟ್ ಮಾಡ್ಯೂಲ್ 3ಯಿಂದ ನೋಡಿ, ಇದು ಮಾಡ್ಯೂಲ್ 3ಯಿಂದ. ಮಾಡ್ಯೂಲ್ 3ಯಿಂದ ನೋಡಿ, ನಾನು ಎಲ್ಲ ಕ್ವಶನ್ ಪೇಪರ್ ಈಗ 1, 2, 3, 4, 5 ಆಯಿತಾ, 6, 7 ಕ್ವಶನ್ ಪೇಪರ್ ಇನ್ಕ್ಲೂಡಿಂಗ್ ಯುವರ್ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲದನ್ನು ಸೇರಿ ನೋಡಿದಾಗ ನೋಡಿ, ಆಪರೇಷನ್ ಪರ್ಫಾರ್ಮ್ಡ್ ಬೈ ಎ ಕಂಪ್ಯೂಟರ್. ಫಸ್ಟ್ ಕ್ವಶನ್ ಕೇಳಿದ್ದು 1 ಕ್ವಶನ್ ಪೇಪರಲ್ಲಿ 4 ಟೈಪ್ಸ್ ಆಫ್ ಆಪರೇಷನ್ ಪರ್ಫಾರ್ಮ್ಡ್ ಬೈ ಎ ಕಂಪ್ಯೂಟರ್. ಅದು ಬಿಟ್ಟರೆ X = A*B + C*D ಅದನ್ನು ಕೇಳಿದ್ದಾರೆ. ಅದರಲ್ಲಿ ಆರ್ ಕ್ವಶನ್ಸ್ ಅಡ್ರೆಸ್ಸಿಂಗ್ ಮೋಡ್ ಮೇಲೆ ಕೇಳಿದ್ದಾರೆ, ಅಡ್ರೆಸ್ಸಿಂಗ್ ಮೋಡ್ ಮೇಲೆ ಕೇಳಿದ್ದಾರೆ. ಅದರ ಸಬ್ ಕ್ವಶನ್ ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸ್ ವಿತ್ ನೀಟ್ ಡಯಾಗ್ರಾಮ್. ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸ್ ವೆರಿ ಇಂಪಾರ್ಟೆಂಟ್, ಅಡ್ರೆಸ್ಸಿಂಗ್ ಮೋಡ್ಸ್ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ಇದು X = A*B. ನೆಕ್ಸ್ಟ್ ಕ್ವಶನ್ ಪೇಪರ್ನಲ್ಲಿ ನೋಡಿ, ಬ್ಲಾಕ್ ಡಯಾಗ್ರಾಮ್ ಆ್ಯಂಡ್ ಫಂಕ್ಷನ್ ಯೂನಿಟ್ಸ್ ಆಫ್ ಅ ಕಂಪ್ಯೂಟರ್. ಕ್ವಶನ್ ಕೇಳ್ತಾರೆ, ವಾಟ್ ಆರ್ ದ ಫಂಕ್ಷನ್ ಯೂನಿಟ್ಸ್ ಆಫ್ ಅ ಕಂಪ್ಯೂಟರ್, ಎಕ್ಸ್ಪ್ಲೇನ್ ವಿತ್ ಬ್ಲಾಕ್ ಡಯಾಗ್ರಾಮ್. ಅಥವಾ ಬೇಸಿಕ್ ಇನ್ಸ್ಟ್ರಕ್ಷನ್ ಟೈಪ್ಸ್ ವಿತ್ ಆನ್ ಎಕ್ಸಾಂಪಲ್, ಇದನ್ನು ಕೇಳಿದ್ದಾರೆ. ಅದಕ್ಕೆ ಆರ್ ಕ್ವಶನ್ ನೋಡಿ, ಅಡ್ರೆಸ್ಸಿಂಗ್ ಮೋಡ್. ಇಲ್ಲೂ ಅಡ್ರೆಸ್ಸಿಂಗ್ ಮೋಡ್ ಕೇಳಿದ್ದಾರೆ, ಇಲ್ಲೂ ಅಡ್ರೆಸ್ಸಿಂಗ್ ಮೋಡ್ ಕೇಳಿದ್ದಾರೆ. ಅದರ ಟೈಪ್ಸು ಬರೀಬೇಕು.
ಇದ್ರ ಜೊತೆ ಪ್ರೋಗ್ರಾಮ್ ಟು ಆ್ಯಡ್ ಎನ್ ನಂಬರ್ಸ್ ಆಫ್ ಬ್ರಾಂಚಿಂಗ್ ಅಂತ ಕೇಳಿದ್ದಾರೆ. ಇದು ಸ್ವಲ್ಪ ನೀವು ಅಡ್ರೆಸ್ಸಿಂಗ್ ಮೋಡ್ ಕಲ್ತಿದ್ದಿದ್ರೆ ಇದು ಗೊತ್ತಿದ್ರೆ ಓಕೆ. ಪ್ರೋಗ್ರಾಮ್ ಟು ಆ್ಯಡ್ ಎನ್ ನಂಬರ್ಸ್ ಇದನ್ನು ತುಂಬ ಟೈಮ್ ಕೇಳಿದ್ದಾರೆ ಯೂಸಿಂಗ್ ಬ್ರಾಂಚಿಂಗ್. ಇದು ಗೊತ್ತಿಲ್ಲದೆ ಇದ್ದರೆ ನೀವು ಇದನ್ನೇ ಬರಿಬೇಕಾಗತ್ತೆ. ಅದಕ್ಕೆ ನಾನು 6 ಕ್ವಶನ್ ಕೊಟ್ಟಿದ್ದೇನೆ, ಬೇಸಿಕ್ ಫಂಕ್ಷನಲ್ ಯೂನಿಟ್ಸು ಮತ್ತು ಇನ್ಸ್ಟ್ರಕ್ಷನ್ ಟೈಪ್ಸ್. ನೆಕ್ಸ್ಟ್ 3rd ಕ್ವಶನ್ ಪೇಪರಲ್ಲಿ ನೋಡಿ, ಪ್ರೊಸೆಸರ್ ಟು ಮೆಮೊರಿ ಕಮ್ಯುನಿಕೇಷನ್. ಇದು ತುಂಬ ಟೈಮ್ ಕೇಳಿದ್ದಾರೆ, ಪ್ರೊಸೆಸರ್ ಟು ಮೆಮೊರಿ ಕಮ್ಯುನಿಕೇಷನ್. ಅದಾದಮೇಲೆ ಅಡ್ರೆಸ್ಸಿಂಗ್ ಮೋಡ್ಸಲ್ಲಿ ಏನು ಕೇಳಿದ್ದಾರೆ ಗೊತ್ತುಂಟ, ಇಂಡೆಕ್ಸ್ಡ್ ಬೇಸ್ ವಿತ್ ಆಫ್ಸೆಟ್ ಇಂಡೈರೆಕ್ಟ್, ಇದನ್ನೇ ಪರ್ಟಿಕ್ಯುಲರ್ ಆಗಿ ಕೇಳಿದ್ದಾರೆ. ಅದು ಬಿಟ್ಟರೆ ಸೀಕ್ವೆನ್ಸ್ C=A+B ಇದೆಯಲ್ಲ, ಇದನ್ನು ಡಿರೈವ್ ಮಾಡಲಿಕ್ಕೆ ಕೇಳಿದ್ದಾರೆ. ಆರ್ ಅದ್ರ ಜೊತೆ ಬಿಗ್ ಎಂಡಿಯನ್ ಲಿಟಲ್ ಎಂಡಿಯನ್, ರಿಜಿಸ್ಟರ್ R1 R2 ಹ್ಯಾಸ್ ಅ ಡೆಸಿಮಲ್, ಇದೊಂದು ಪ್ರಾಬ್ಲಮ್. ಸೊ ನೀವು ಇನ್ ಕೇಸ್ ಇದನ್ನು ಬಿಟ್ಟರೆ ಯಾವ್ದು ಹೇಳ್ತಾರೆ, ಪ್ರೊಸೆಸರ್ ಟು ಮೆಮೊರಿ ಕಮ್ಯುನಿಕೇಷನ್ ಮಾಡಲೇಬೇಕಾಗುತ್ತೆ. ಅಡ್ರೆಸ್ಸಿಂಗ್ ಮೋಡ್ಸ್ ಎಲ್ಲದರಲ್ಲೂ ಕೇಳಿದ್ದಾರೆ. ಅದು ಬಿಟ್ಟರೆ C=A+B ಇದನ್ನು ಮಾಡುವಾಗ ಇಲ್ಲೊಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ ನಿಮಗೆ ಮಾಡ್ಲಿಕ್ಕೆ ಬಂದರೆ ಓಕೆ, ಇಲ್ಲದೇ ಇದ್ದರೆ ನಿಮ್ಗೆ ಇದು ಮಾರ್ಕ್ಸ್ ಹೋಗುತ್ತೆ. ಇದು ಯಾಕಂದರೆ ಲಿಟಲ್ ಇಂಡಿಯನ್ ಬಿಗ್ ಇಂಡಿಯನ್ ಇನ್ ಕೇಸ್ 10 ಮಾರ್ಕ್ಸಿಗೆ ಕೇಳಿದ್ರು ಇದು 10 ಮಾರ್ಕ್ಸ್ ಹೋಗುತ್ತೆ. ಆವಾಗ ನೀವು ಇದನ್ನು ಮಾಡಲೇಬೇಕಾಗತ್ತೆ, ಸರಿನಾ? ಅದು ಬಿಟ್ಟರೆ ಎಕ್ಸ್ಪ್ಲೇನ್ ದ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್, ಇದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್ ಬಿಟ್ವೀನ್ ಪ್ರಾಸೆಸರ್ ಆ್ಯಂಡ್ ಮೆಮೊರಿ ಇಲ್ಲಿ ಹೇಳಿದ್ದಾರೆ. ಪ್ರಾಸೆಸರ್ ಆ್ಯಂಡ್ ಮೆಮೊರಿಯಲ್ಲಿ ಕಮ್ಯುನಿಕೇಷನ್ ಕೇಳಿದ್ದಾರೆ. ಅದು ಬಿಟ್ಟರೆ ಡಿಸ್ಕ್ರೈಬ್ ಪ್ರಾಸೆಸರ್ ಕ್ಲಾಕ್, ಬೇಸಿಕ್ ಪರ್ಫಾರ್ಮೆನ್ಸ್ ಇಕ್ವೇಷನ್, ಕ್ಲಾಕ್ ರೇಟ್, SPEC ಇದನ್ನು ಕೇಳಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ಕೇಳಿದ್ದು ಅಡ್ರೆಸ್ಸಿಂಗ್ ಮೋಡ್ಸ್, ಎಲ್ಲದರಲ್ಲೂ ಅಡ್ರೆಸ್ಸಿಂಗ್ ಮೋಡ್ಸ್ ಕೇಳಿದ್ದಾರೆ. ನಿಮಗೆ ಅಡ್ರೆಸ್ಸಿಂಗ್ ಮೋಡ್ಸ್ ಜೊತೆ ಯಾವುದು ಬರ್ಬೋದು ಅಂದರೆ ಸಬ್ ಕ್ವಶನ್. ಅದ್ರ ಜೊತೆ ಇಲ್ಲಿ ನೋಡಿ, ಇಲ್ಲಿ C=A+B ಕೇಳಿದ್ದಾರೆ. ಇದು ಈಗ ನೋಡಿ, ಇಲ್ಲಿ ನೋಡಿ, ಇಲ್ಲೂ ಕೇಳಿದ್ದಾರೆ, ಇಲ್ಲೂ ಕೇಳಿದ್ದಾರೆ. ಅಡ್ರೆಸ್ಸಿಂಗ್ ಮೋಡ್ಸ್ ಎಲ್ಲದರಲ್ಲೂ ಕೇಳಿದ್ದಾರೆ. ನೀವು ಅಡ್ರೆಸ್ಸಿಂಗ್ ಮೋಡ್ಸನ್ನು ಕಲ್ತ್ರ ಅದ್ರ ಜೊತೆ ನಿಮಗೆ ಆರ್ ಕ್ವಶನ್ ಅಥವಾ ಸಬ್ ಕ್ವಶನ್, ಆರ್ ಕ್ವಶನ್ ಅಲ್ಲ ಸಬ್ ಕ್ವಶನ್ ಯಾವುದೂ ಬರ್ಬೋದು. ನಿಮಗೆ C=A+B ಬರ್ಬೋದು, ಅಥವಾ ಪ್ರೋಗ್ರಾಮ್ ಟು ಆ್ಯಡ್ ಎನ್ ನಂಬರ್ಸ್ ಅಂತ ಬರ್ಬೋದು, ಅಥವಾ ಬಿಗ್ ಇಂಡಿಯನ್ ಲಿಟಲ್ ಇಂಡಿಯನ್ ಬರ್ಬೋದು. ಅದಾದಮೇಲೆ ಎಕ್ಸ್ಪ್ಲೈನ್ ಬಸ್ ಸ್ಟ್ರಕ್ಚರ್, ಅದಾದಮೇಲೆ ವರ್ಡ್ ಅಲೈನ್ಮೆಂಟ್ ಆಫ್ ಮಷಿನ್ 1632 64 ಬಿಟ್ ಕೇಳಿದ್ದಾರೆ. ರೈಟ್ ನೋಟ್ ಆನ್ RTN, ಓಕೆ, ರಿಜಿಸ್ಟರ್ ಟ್ರಾನ್ಸ್ಫರ್ ನೋಟೇಷನ್. ಅದು ಬಿಟ್ಟರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಅದ್ರ ಬಗ್ಗೆ ಕೇಳಿದ್ದಾರೆ. ಪ್ರಾಸೆಸ್, ಇಂಡೆಕ್ಸ್ಡ್ ಅಡ್ರೆಸ್ಸಿಂಗ್, ಆಯಿತಾ? ದೆನ್ ನೀಟ್ ಡೈಗ್ರಾಮ್, ಬೇಸಿಕ್ ಆಪರೇಷನ್ ಆಫ್ ಅ ಕಂಪ್ಯೂಟರ್. ಅಗೇನ್ ಅದೇ ರಿಪೀಟ್ ಆಗಿದೆ. ಅಗೇನ್ Y=A+B C+D. ಇದು ನೋಡಿ, ಯೂಸಿಂಗ್ 3 ಅಡ್ರೆಸ್, 2 ಅಡ್ರೆಸ್, 1 ಅಡ್ರೆಸ್, 0 ಅಡ್ರೆಸ್ ಆರ್ ಬ್ರಾಂಚ್ ಇನ್ಸ್ಟ್ರಕ್ಷನ್, ಸರಿನಾ? ಅದು ಬಿಟ್ಟರೆ C=A+B ಆಲ್ರೆಡಿ ನಾನು ಹೇಳಿದ್ದೇನೆ. ಆಪರೇಷನಲ್ ಕಾನ್ಸೆಪ್ಟ್ಸ್ ವಿತ್ ಡೈಗ್ರಾಮ್, ಪ್ರಾಸೆಸರ್ ಕ್ಲಾಕ್, ಪರ್ಫಾರ್ಮೆನ್ಸ್ ಇಕ್ವೇಷನ್, ಕ್ಲಾಕ್ ರೇಟ್ ಹಿಂದ್ಗಡೆ ಕೇಳಿದ್ದಿದೆಯಲ್ವಾ, ಪ್ರಾಸೆಸರ್ ಬೇಸಿಕ್ ಕ್ಲಾಕ್ ರೇಟ್, SPEC ಅದೇ ಅದನ್ನೇ ಕೇಳ್ತಾ ಇರೋದು ಪುನಃ ಅಗೇನ್ ಅದನ್ನೇ ರಿಪೀಟ್ ಆಗ್ತಾ ಇದೆ. ಆರ್ ಕ್ವಶನಲ್ಲಿ ನೋಡಿ, ಅಡ್ರೆಸ್ ಆ್ಯಡಿಂಗ್ ಲಿಸ್ಟ್ ಆಫ್ ಎನ್ ನಂಬರ್ಸ್ ಆಲ್ರೆಡಿ ಹಿಂದ್ಗಡೆ ಹೇಳಿದ್ದೇನೆ. ಅದು ಬಿಟ್ಟರೆ ಅಡ್ರೆಸ್ಸಿಂಗ್ ಮೋಡ್, ಬಿಗ್ ಇಂಡಿಯನ್ ಲಿಟಲ್ ಇಂಡಿಯನ್, ಬೈಟ್ ಅಡ್ರೆಸ್ ಇದು. ಓಕೆ, ಸೊ ಇಷ್ಟೇ. ಅಗೇನ್ ಆ್ಯಂಡ್ ಅಗೇನ್ ಅದೇ ಟಾಪಿಕ್ ರಿಪೀಟ್ ಆಗ್ತಾ ಇದೆ. ದಯವಿಟ್ಟು ಇದನ್ನು ಓದ್ಕೊಂಡು ಹೋಗಿ. ಓಕೆ, ಸೊ ಒಂದು ಏನು ಬೇಸಿಕ್ ಆಪರೇಷನ್ ಪರ್ಫಾರ್ಮ್ಡ್ ಬೈ ಕಂಪ್ಯೂಟರ್, ಅಡ್ರೆಸ್ಸಿಂಗ್ ಮೋಡ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬ್ಲಾಕ್ ಡೈಗ್ರಾಮ್ ಆಫ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್, ಅಥವಾ ಕಮ್ಯುನಿಕೇಷನ್ ಬಿಟ್ವೀನ್ ಪ್ರಾಸೆಸರ್ ಆ್ಯಂಡ್ ಮೆಮೊರಿ ಕಮ್ಯುನಿಕೇಷನ್ ಆ್ಯಂಡ್ ಪ್ರಾಸೆಸರ್ ಆ್ಯಂಡ್ ಮೆಮೊರಿ, ಅದು C=A+B ಇದು, X=A*B+C*D ಇದು. ಅದು ಬಿಟ್ಟರೆ ಬಿಗ್ ಇಂಡಿಯನ್ ಲಿಟಲ್ ಇಂಡಿಯನ್, ಇದನ್ನು ನಾನು ಸಪ್ರೇಟಾಗಿ ವೀಡಿಯೋ ಹಾಕಿದ್ದೇನೆ, ಅದನ್ನು ನೋಡ್ಬೋದು ನೀವು. ಅದು ಬಿಟ್ಟರೆ ಬಸ್ ಸ್ಟ್ರಕ್ಚರ್ ಇದೆಲ್ಲ ಒಂದೊಂದು ಟೈಮ್ ಕೇಳಿದ್ದಾರೆ ಅಷ್ಟೇ. ಬಟ್ ಇದನ್ನು ನೋಡ್ಕೊಳ್ಳಿ, ನೀವು ಸೇಫರ್ ಸೈಡಲ್ಲಿ ಇರಬೇಕು ಅಂತ ನೋಡ್ಕೊಳ್ಳಿ. ಇನ್ನು ನಿಮಗಿದು ಯಾವುದು ಕಾನ್ಸೆಪ್ಟಲ್ಲಿ ಪ್ರಾಸೆಸರ್ ಕ್ಲಾಕ್, ಪರ್ಫಾರ್ಮೆನ್ಸ್ ಈಕ್ವೇಷನ್, ಕ್ಲಾಕ್ ರೇಟ್ ಅದನ್ನು ಕೇಳಿದ್ದಾರೆ. ಓಕೆ, ಸೊ ಇದಿಷ್ಟನ್ನು ನೋಡ್ಕೊಳ್ಳಿ. ಇದು ಯಾವುದರಲ್ಲಿ ನಿಮಗೆ ಮಾಡ್ಯೂಲ್ 3ಯಲ್ಲಿ ಇದೇ ಇಷ್ಟು ಆಲ್ಮೋಸ್ಟ್ ಎಲ್ಲದು ಕೇಳಿದ್ರಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ನಾನು ಮಾಡ್ಯೂಲ್ 2ಗೆ ಹೋಗ್ತೇನೆ ನೋಡಿ. ಇವಾಗ ಮಾಡ್ಯೂಲ್ 2ಗೆ ಹೋದರೆ ಆ್ಯಡರ್ಸ್, ಅದರಲ್ಲಿ ಡಿಸೈನ್ ಹಾಫ್ ಆ್ಯಂಡ್ ಫುಲ್ ಆ್ಯಡರ್ ಇದನ್ನು ಕೇಳಿದ್ದಾರೆ. ಇಂಪ್ಲಿಮೆಂಟ್ ಫುಲ್ ಆ್ಯಡರ್ ಯೂಸಿಂಗ್ 2 ಹಾಫ್ ಆ್ಯಡರ್ ಅಥವಾ ಪ್ಲಸ್ ಆರ್ ಗೇಟ್, ಅಥವಾ 3 to 8 ಡಿಕೋಡರ್, 3:8 ಡಿಕೋಡರ್ ಇದನ್ನು ಕೇಳಿದ್ದಾರೆ. ಇಂಪ್ಲಿಮೆಂಟ್ ಆ್ಯಂಡ್ ಡಿಸೈನ್ BCD ಟು ಆಕ್ಸೆಸ್ 3 ಕೋಡ್ ಕನ್ವರ್ಟರ್, ಇದನ್ನು ತುಂಬ ಟೈಮ್ ಕೇಳಿದ್ದಾರೆ. ಇದರಲ್ಲಿ ನೀವು ಎಲ್ಲದನ್ನು ಮಾಡಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಟೋಟಲ್ ನಾನು 12 ಕ್ವಶನ್ನು ಕೊಟ್ಟಿದ್ದೇನೆ. ಎಲ್ಲದನ್ನು ದಯವಿಟ್ಟು ಮಾಡ್ಕೊಂಡು ಹೋಗಿ. ಡಿಫೈನ್ ಮಲ್ಟಿಪ್ಲೆಕ್ಸರ್, ಎಕ್ಸ್ಪ್ಲೈನ್ 4:1 ಮಲ್ಟಿಪ್ಲೆಕ್ಸರ್ ಕೇಳ್ಬೋದು, ಅಥವಾ 8:1 ಮಲ್ಟಿಪ್ಲೆಕ್ಸರ್ ಕೇಳ್ಬೋದು. ಇಂಪ್ಲಿಮೆಂಟ್ ಬೂಲಿಯನ್ ಫಂಕ್ಷನ್, ಇದರಲ್ಲಿ 8:1 ಮಕ್ಸಿಗೆ ಪ್ರಾಬ್ಲಮ್ ಕೊಡ್ತಾರೆ. ಬೂಲಿಯನ್ ಫಂಕ್ಷನ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ 16:1 ತುಂಬ ರೇರ್ ಕೇಳಿದ್ದು. ಓಕೆ, ನೆಕ್ಸ್ಟ್ ವಾಟ್ ಈಸ್ ಪ್ರಯಾರಿಟಿ ಎನ್ಕೋಡರ್ ಅಂತ ಬಂದಾಗ ಅವ್ರು ಕೇಳಿದ್ದು ವಾಟ್ ಈಸ್ ಪ್ರಯಾರಿಟಿ ಎನ್ಕೋಡರ್, ಡಿಸೈನ್ 4:2 ಯೂಸಿಂಗ್ ಡಯಾಗ್ರಾಮ್, ಅಥವಾ ಆಕ್ಟಲ್ ಟು ಬೈನರಿ ಎನ್ಕೋಡರ್ ಕೇಳಿದ್ದಾರೆ. ಡಿಕೋಡರ್ ಅಂತ ಬಂದಾಗ 3 to 8 ಡಿಕೋಡರ್, ಅಥವಾ ಇಂಪ್ಲಿಮೆಂಟ್ ಫುಲ್ ಆ್ಯಡರ್ ಯೂಸಿಂಗ್ ಡಿಕೋಡರ್. ಓಕೆ, ಇದು ಗೊತ್ತಿರಲಿ. ದೆನ್ ಫ್ಲಿಪ್ ಫ್ಲಾಪ್ ಅಂತ ಬಂದಾಗ ಆಪರೇಷನ್ ಆಫ್ D, SR, T ಮತ್ತು D ಫ್ಲಿಪ್ ಫ್ಲಾಪ್, ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಪಾಸಿಟಿವ್ ಎಡ್ಜ್, ಕ್ಲಾಕ್ಡ್ D ಫ್ಲಿಪ್ ಫ್ಲಾಪ್ ತುಂಬ ಕೇಳಿದ್ದಾರೆ. D ಫ್ಲಿಪ್ ಫ್ಲಾಪಲ್ಲಿ
ಅದು ಬಿಟ್ಟರೆ ಡಿಫರೆನ್ಸ್ ಬಿಟ್ವೀನ್ ಲ್ಯಾಚ್ ಆ್ಯಂಡ್ ಫ್ಲಿಪ್ ಫ್ಲಾಪ್. ಓಕೆ, ಈಗ ಪರ್ಟಿಕ್ಯುಲರ್ಲಿ ಲ್ಯಾಚಿಗೆ ಬಂದಾಗ ಡಿಸೈನ್ ಎಸ್ ಆರ್ ಲ್ಯಾಚ್ ಯೂಸಿಂಗ್ ನ್ಯಾಂಡ್ ಅಥವಾ ನಾರ್ ಪಕ್ಕ ಕೇಳ್ತಾರೆ, ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಷನ್ ಇದು ತುಂಬ ಇಂಪಾರ್ಟೆಂಟು. ಡಿಸೈನ್ ಎಸ್ ಆರ್ ಲ್ಯಾಚ್ ಯೂಸಿಂಗ್ ನ್ಯಾಂಡು ಕೇಳ್ಬೋದು, ಯೂಸಿಂಗ್ ನಾರು ಕೇಳ್ಬೋದು. 10 ಮಾರ್ಕ್ಸಿಗೆ ಕೇಳಿದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಷನ್ನು ಬರೀನಿ ಅಂತ ಹೇಳ್ತಾರೆ. ಓಕೆ, ಅದಾದಮೇಲೆ ಬಿಹೇವಿಯರಲ್ ಮಾಡೆಲ್ ಆಫ್ ವೆರಿಲಾಗ್ ಫಾರ್ 4x1 ಮಲ್ಟಿಪ್ಲೆಕ್ಸರ್ ಇದು 1 ಟೈಮ್ ಕೇಳಿದ್ದಾರೆ. ಓಕೆ, ಅದಾದಮೇಲೆ ಇಂಪ್ಲಿಮೆಂಟ್ ಫಾಲೋವಿಂಗ್ ಬೂಲಿಯನ್ ಈಕ್ವೇಷನ್ ಇದನ್ನು ಕೇಳಿದ್ದಾರೆ. ರೈಟ್ ಅ ವೆರಿಲಾಗ್ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ಫುಲ್ ಆ್ಯಡರ್ ಆ್ಯಂಡ್ ಸಬ್ಟ್ರಾಕ್ಟರ್ ಇದನ್ನು 1 ಟೈಮ್ ಕೇಳಿದ್ದಾರೆ. ಇದಿಷ್ಟು ಕ್ವಶನ್ ನೀವು ಕಲೀಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಆಯಿತಾ, ಕಲೀಲೇಬೇಕಾಗತ್ತೆ. ಓಕೆ, ಸೊ ಇದು ನಿಮಗಿದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಈಗ ಮಲ್ಟಿಪ್ಲೆಕ್ಸರ್ ನೀವು ಟೆನಿ ಕಾಸ್ಟ್ ಮಲ್ಟಿಪ್ಲೆಕ್ಸರ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಫ್ಲಿಪ್ ಫ್ಲಾಪನ್ನು ಟೆನಿ ಕಾಸ್ಟ್ ಬಿಡ್ಲಿಕ್ಕೆ ಆಗೋದಿಲ್ಲ. ಲ್ಯಾಚ್ ಮೇಲೂ ತುಂಬ ಟೈಮ್ ಕ್ವಶನ್ ಕೇಳಿದ್ದಾರೆ, ಆ್ಯಡರ್ಸ್. ಸೊ ಟೋಟಲ್ 12 ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್. ಈ 12 ಕ್ವಶನ್ಸನ್ನು ದಯವಿಟ್ಟು ಫಸ್ಟ್ ನೀವು ಮಾಡಲೇಬೇಕು. ಓಕೆ, ಇದು ಯಾವುದು 3ಇಂದ ಲಾಸ್ಟಿಗೆ ಮಾಡ್ಯೂಲ್ 2ಇಂದ ಲಾಸ್ಟಿಗೆ ನಾನು ಮಾಡ್ಯೂಲ್ 1ಇಂದ ಹೇಳ್ತೇನೆ ನೋಡಿ. ಮಾಡ್ಯೂಲ್ 1ನಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಅವರು ಪ್ರಾಬ್ಲಮನ್ನು ಕೇಳ್ತಾರೆ. ಅದಕ್ಕೋಸ್ಕರ ನಾನು ಇದನ್ನು ಪರ್ಟಿಕ್ಯುಲರ್ಲಾಗಿ ಇದೆ ಅಂತ ಹೇಳಿಕ್ಕಾಗೋದಿಲ್ಲ. ಸಾಪ್ ಕೇಳ್ಬೋದು, ಮಿನಿಮಮ್ ಸಾಪ್ ಕೇಳ್ಬೋದು, ಮಿನಿಮಮ್ ಪಾಸ್ ಕೇಳ್ಬೋದು, ಪ್ರಾಡಕ್ಟ್ ಆಫ್ ಸಮ್ಮು ಕೇಳ್ಬೋದು, ಸಮ್ ಆಫ್ ಪ್ರಾಡಕ್ಟ್ ಕೇಳ್ಬೋದು ವಿತ್ ಕೆ ಮ್ಯಾಪ್. ಓಕೆ, ಈ ಥರ ಕೊಟ್ಟು ವಿತ್ ಡೋಂಟ್ ಕೇರ್ ಕಂಡೀಷನ್ನು ಕೊಡ್ತಾರೆ. ಓಕೆ, ವಿತ್ ಡೋಂಟ್ ಕೇರ್ ಇದೆಲ್ಲ ಇಲ್ಲಿ ನೋಡಿ. ಸಿಂಪ್ಲಿಫೈ ದ ಬೂಲಿಯನ್ ಫಂಕ್ಷನ್ ಅಂತ ಕೊಟ್ಟು ಸಮ್ ಯೂಸಿಂಗ್ ಕೆ ಮ್ಯಾಪ್ ಇದನ್ನು ಕೊಡ್ತಾರೆ. ಓಕೆ, ಇದು ಗೊತ್ತಿರಬೇಕಾಗತ್ತಾ. ಕೆ ಮ್ಯಾಪ್ ಮಿನಿಮೈಸೇಷನ್ ಪಕ್ಕ ಕೇಳ್ತಾರೆ. ಎಕ್ಸ್ಪ್ರೆಷನ್ ಬೇಸ್ಡ್ ಕೆ ಮ್ಯಾಪ್ ಕೇಳ್ತಾರೆ. ಕೆ ಮ್ಯಾಪ್ ಇದು ಡೋಂಟ್ ಕೇರು ಕೇಳ್ಬೋದು, ಇದು ಇಂಪಾರ್ಟೆಂಟ್. ಕೆ ಮ್ಯಾಪ್ ಹೇಳಿದ್ದು ಅದು ಬಿಟ್ಟರೆ ನಿಮಗೆ ಥಿಯರಿಟಿಕಲಿ ಏನು ಕೇಳ್ಬೋದು ಗೊತ್ತುಂಟ, ಪ್ರೈಮ್ ಎಸೆನ್ಷಿಯಲ್ ಆ್ಯಂಡ್ ಪ್ರೈಮ್ ಇಂಪ್ಲಿಕೆಂಟ್ಸ್. ಫೈಂಡ್ ಪ್ರೈಮ್ ಇಂಪ್ಲಿಕೆಂಟ್ಸ್, ಪ್ರೈಮ್ ಎಸೆನ್ಷಿಯಲ್ ಅದನ್ನು ಕೇಳ್ಬೋದು. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಲಾಜಿಕ್ ತುಂಬ ಟೈಮ್ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಲಾಜಿಕ್ ಯೂಸಿಂಗ್ ಆ್ಯಂಡ್ ಗೇಟ್ ಕೇಳ್ತಾರೆ, ಅಥವಾ ಪ್ರೂವ್ ಪಾಸಿಟಿವ್ ಆ್ಯಂಡ್ ಇಸ್ ಈಕ್ವಲ್ಸ್ ಟು ನೆಗೆಟಿವ್ ಆರ್ ಇದನ್ನು ಕೇಳ್ತಾರೆ. ಅದು ಬಿಟ್ಟರೆ ಯೂನಿವರ್ಸಲ್ ಗೇಟನ್ನು ಪ್ರೂವ್ ಮಾಡಬೇಕು. ಏನು ಹೇಳಿ, ಶೋ ನ್ಯಾಂಡ್ ಈಸ್ ಅ ಯೂನಿವರ್ಸಲ್, ಶೋ ನಾರ್ ಈಸ್ ಅ ಯೂನಿವರ್ಸಲ್ ಇದನ್ನೆಲ್ಲ ಕೇಳಿದ್ದಾರೆ. ಅದು ಬಿಟ್ಟರೆ ನಾನ್ ಅಸೋಸಿಯೇಟಿವಿಟಿ ಯಾವ್ದು ಹೇಳಿ, ಪ್ರೂವ್ ನಾರ್ ಗೇಟ್ ಈಸ್ ಅ ನಾನ್ ಅಸೋಸಿಯೇಟಿವ್, ಅಥವಾ ಪ್ರೂವ್ ನ್ಯಾಂಡ್ ಗೇಟ್ ಈಸ್ ಅ ನಾನ್ ಅಸೋಸಿಯೇಟಿವ್ ಇದನ್ನು ಕೇಳಿದ್ದಾರೆ. ವೆರಿಲಾಗ್ ಡಿಸ್ಕ್ರಿಪ್ಷನ್ ಮೇಲೆ ಗೇಟ್ ಲೆವೆಲ್ ವೆರಿಲಾಗ್ ಫಾರ್ ಸರ್ಕ್ಯೂಟ್ ಕೇಳಿದ್ದಾರೆ, ವೆರಿಲಾಗ್ ಫಾರ್ ಬೂಲಿಯನ್ ಎಕ್ಸ್ಪ್ರೆಷನ್ ಕೇಳಿದ್ದಾರೆ. ಇದರಲ್ಲಿ ವೆರಿಲಾಗ್ ಡಿಸ್ಕ್ರಿಪ್ಷನ್ ಅಂತ ಕರೀತಾರೆ, ಅಥವಾ ವೆರಿಲಾಗ್ ಕೋಡ್ ಅಂತೇಳಿ ಕರೀತಾರೆ. ಇದನ್ನು ಕೇಳಿದ್ದಾರೆ. ಇದಿಷ್ಟು ಇಂಪಾರ್ಟೆಂಟ್. ಕೆ ಮ್ಯಾಪ್ ಮೇಲೆ 100% ಕ್ವಶನ್ ಕೇಳ್ತಾರೆ. ಓಕೆ, ಸಿಂಪ್ಲಿಫೈ ಯೂಸಿಂಗ್ ಕೆ ಮ್ಯಾಪ್, ಆಪ್ಟೈನ್ ಮಿನಿಮಮ್ ಸಾಪ್ ಅಥವಾ ಪಾಸ್, ರೆಡ್ಯೂಸ್ ಅಥವಾ ಸಿಂಪ್ಲಿಫೈ ಯೂಸಿಂಗ್ ಬೂಲಿಯನ್ ಆಲ್ಜಿಬ್ರಾ, ರೆಡ್ಯೂಸ್ ಮಿನ್ ನಂಬರ್ ಗ್ಯಾರಂಟಿ ಕೇಳ್ತಾರೆ. ವಿತ್ ಡೋಂಟ್ ಕೇರ್ ಕಂಡೀಷನು ಕೇಳ್ಬೋದು. ಅದಾದಮೇಲೆ ಥಿಯರಿಟಿಕಲ್ ಇದಿಷ್ಟನ್ನೆಲ್ಲ ಕೇಳಿದ್ದಾರೆ. ಓಕೆ, ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಇದು 1. ಅದಕ್ಕೆ ನಾನೇನು ಹೇಳ್ತೇನೆ ಕೇಳಿದ್ರೆ, ಮಾಡ್ಯೂಲ್ 5 ಫಸ್ಟ್ ಮಾಡಿ, ಆಮೇಲೆ 4 ಮಾಡಿ, ಆಮೇಲೆ 3 ಮಾಡಿ, ಉಲ್ಟಾ ಬನ್ನಿ. ಈ 1ನಲ್ಲಿ ನೀವು ಪ್ರಾಬ್ಲಮ್ಸ್ ಇರಲಿಕ್ಕೆ ಹೋಗಿ ನೀವು ಎಕ್ಸಾಮಲ್ಲೂ ಅಷ್ಟೇ ಪ್ರಾಬ್ಲಮ್ಸನ್ನು ಹಿಡಿದು ಎಂಡ್ ಇಟ್ಕೊಳ್ಳಿ, ಫಸ್ಟಿಗೆ ಮಾಡ್ಲಿಕ್ಕೆ ಹೋಗಬೇಡಿ. ಥಿಯರಿಯಲ್ಲಿ ಇದನ್ನೇ ಕೇಳಿದ್ದು ಹೆಚ್ಚಾಗಿ. ಪ್ರೈಮ್ ಎಸೆನ್ಷಿಯಲ್, ಪ್ರೈಮ್ ಇಂಪ್ಲಿಕೆಂಟ್ಸ್, ಪಾಸಿಟಿವ್ ನೆಗೆಟಿವ್ ಲಾಜಿಕ್, ನ್ಯಾಂಡ್ ನಾರ್ ಆಸ್ ಯೂನಿವರ್ಸಲ್ ಗೇಟ್, ನಾನ್ ನೆಸೆಸಿಟಿ ಆಫ್ ನಾರ್, ವೆರಿಲಾಗ್ ಕೋಡ್ ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಸರಿನಾ? ಅದು ಬಿಟ್ಟರೆ ಇಲ್ಲೊಂದು ಮತ್ತೊಂದು ಕೇಳಿದ್ದಾರೆ, ಅದನ್ನು ನನಗೆ ಹೇಳಲಿಕ್ಕೆ ನೆನಪಿಲ್ಲ. ಇದು ಡಿಸ್ಕ್ರೈಬ್, ಇದು ನೋಡಿ ಮ್ಯಾಪ್ ಮೆಥಡ್ ಫಾರ್ 3 ವೇರಿಯಬಲ್ಸ್ ಇದನ್ನು ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಡಿಸ್ಕ್ರೈಬ್ ಮ್ಯಾಪ್ ಮೆಥಡ್ ಫಾರ್ 3 ವೇರಿಯಬಲ್ಸ್ ಇದನ್ನು ಕೇಳಿದ್ದಾರೆ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್. ಸರಿನಾ? ಸೊ ಕೆ ಮ್ಯಾಪ್, ಅದು ಬಿಟ್ಟರೆ ಥಿಯರೀಸ್, ಡಿಸ್ಕ್ರೈಬ್ ಮ್ಯಾಪ್ ಮೆಥಡ್ ಫಾರ್ 3 ವೇರಿಯಬಲ್ಸ್, ಅದು ಬಿಟ್ಟರೆ ಇದಿಷ್ಟನ್ನು ಕಲ್ತ್ಕೊಳ್ಳಿ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಮಾಡ್ಯೂಲ್ 5ಇಂದ ಸ್ಟಾರ್ಟ್ ಮಾಡಿ 3, 4, 5 ಆರಾಮ್ಸೆ ಮಾಡ್ಬೋದು. ಈವನ್ ಮಾಡ್ಯೂಲ್ 2ನೂ ಕೂಡ ಈಸಿ ಇದೆ, ಬಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಇದೆ ಮಾಡ್ಯೂಲ್ 2ಅಲ್ಲಿ. ಬಟ್ 3, 4, 5 ಆರಾಮ್ಸೆ ನಿಮ್ಗೆ ತುಂಬ ಟೈಮ್ ರಿಪೀಟ್ ಆಗಿದೆ. 15 ಮಾರ್ಕ್ಸಿಗೆ ಏನೂ ಕಮ್ಮಿ ಇಲ್ಲ. ಮಾಡ್ಯೂಲ್ 2ಅಲ್ಲಿ ಇದಿಷ್ಟನ್ನು ಕಂಪ್ಲೀಟ್ ಮಾಡಿದ್ರೆ 100% ನೀವು 15 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ, 20ನೂ ಬರ್ಬೋದು. ನನ್ನ ಅನಿಸಿಕೆ ಪ್ರಕಾರ ಮಾಡ್ಯೂಲ್ 3, 4, 5ಅಲ್ಲಿ ನೀವು 20 ಮಾರ್ಕ್ಸ್ ತೆಗಿಬೋದು. ಈಗ ರಿಪೀಟೆಡ್ ಕ್ವಶನ್ಸನ್ನು ಓದ್ಕೊಂಡು ಕೆಲವೊಂದಿಷ್ಟು ಒಂದು ಎಕ್ಸ್ಟ್ರಾ ಒಂದು 2-3 ಕ್ವಶನ್ಸನ್ನು ಓದ್ಕೊಂಡ್ರೆ ಪಕ್ಕ 20 ತೆಗಿಬೋದು. 8 into 20 ಆರಾಮ್ಸೆ ತೆಗಿಬೋದು. ಈ ಮಾಡ್ಯೂಲ್ 2ಅಲ್ಲಿ ಇದಿಷ್ಟನ್ನು ಓದ್ಕೊಂಡ್ರೆ 15+ ಪಕ್ಕ ತೆಗಿಬೋದು. ಮಾಡ್ಯೂಲ್ 1ನಲ್ಲಿ ನಾನು ಹೇಳಿದ್ದು ಓದ್ಕೊಂಡ್ರೆ 15+, ಆಲ್ಮೋಸ್ಟ್ ಒಂದು 70+ ಪಕ್ಕ ಬರುತ್ತೆ. ಸರಿನಾ? ದಯವಿಟ್ಟು ಇದಿಷ್ಟನ್ನು ಫಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಏನೇ ಎಕ್ಸ್ಟ್ರಾ ಕ್ವಶನ್ಸ್ ಇದ್ದರೂ ಅದಾದಮೇಲೆ ನೋಡಿ, ಫಸ್ಟಿಗೆ ಬೇಡ. ಅದಾದಮೇಲೆ ಏನೇ ಕ್ವಶನ್ಸ್ ಇದ್ದರೂ ಇದೆಲ್ಲ ಆದಮೇಲೆ ಮಾಡಿ. ಸರಿನಾ? ಇದಿಷ್ಟು DDCO ಆಗಿರುತ್ತೆ. ದಯವಿಟ್ಟು ಇವತ್ತಿನ ಒಳಗಡೆ ಯಾವ್ದು ಓದ್ಕೊಳ್ಬೇಕು ಇವತ್ತೇ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ಇನ್ನು ನಾಳೆ ಏನಿದ್ರು ರಿವಿಷನಿಗೆ ಇಟ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಈಗ ನಾನು ಮೊದಲೇ ಹೇಳ್ತಾ ಇದ್ದೇನೆ, ಮಾಡ್ಯೂಲ್ 1ಗೆ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರಬೇಡಿ. ಇನ್ ಕೇಸ್ ನಿಮಗೆ ಪ್ರಾಬ್ಲಮ್ ಈಸಿ ಆಗುತ್ತಂತಿದ್ರೆ ಮಾಡ್ಯೂಲ್ 1ಗೆ ಹೋಗಿ ಅಷ್ಟೇ. ಅದರ್ವೈಸ್ ಮಾಡ್ಯೂಲ್ 5, 4, 3 ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ 60 ಮಾರ್ಕ್ಸ್ ಇದು. ಅದಾದಮೇಲೆ 2ಗೆ ಬನ್ನಿ, ಅಲ್ಲಿ 80 ಮಾರ್ಕ್ಸ್ ಕಂಪ್ಲೀಟ್ ಆಗಿರುತ್ತೆ. ಅದಾದಮೇಲೆ 1ಗೆ ಬನ್ನಿ ಅಂತ ನಾನು ಹೇಳ್ತೇನೆ. ಓಕೆ, ಆಲ್ ದ ಬೆಸ್ಟ್. ಎಲ್ಲರೂ DDCಯಲ್ಲಿ ಒಳ್ಳೇದ ಮಾಡಿ. ಓಕೆ, ಸಣ್ಣ ಪುಟ್ಟ ಚೇಂಜಸ್ಗಳಿರುತ್ತೆ. ಇಲ್ಲಿ ಕೊಟ್ಟಿದ್ದನ್ನೇ 100% ಇದನ್ನೇ ಓದ್ಕೊಂಡು ಹೋದರೆ 100 ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಬಟ್ ಒಂದು 65 to 80ವರೆಗೆ ಏನು ಪ್ರಾಬ್ಲಮ್ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ದಿ
ಏನು ಕ್ವಶನ್ ಪೇಪರ್ ಪಕ್ಕ ಒಂದು ಕೇಳ್ತಾರೆ, ಒಂದು 15 to 20 ಮಾರ್ಕ್ಸ್ ಕ್ವಶನ್ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೇಳ್ತಾರೆ, ಗ್ಯಾರಂಟಿ ಆಯಿತಾ. ಅಟ್ಲೀಸ್ಟ್ 10 to 15 ಗ್ಯಾರಂಟಿ ಕೇಳ್ತಾರೆ. ಆ್ಯಸ್ ಇಟ್ ಈಸ್ ಇದೇ ಬಂದರೆ, ಪ್ರೀವಿಯಸ್ ಇಯರ್ದೇ ಬಂದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಅದಾದ ನಂತರ ನೆಕ್ಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ದು 3 ಮಾಡ್ಯೂಲ್ದು ಅಪ್ಲೋಡ್ ಮಾಡಿದ್ದೇನೆ, ಇನ್ನು 2 ಮಾಡ್ಯೂಲ್ಸನ್ನ ಅಪ್ಲೋಡ್ ಮಾಡ್ತೇನೆ. ಅದಾದ ನಂತರ ಏನು 3rd ಮಾಡ್ಯೂಲಿದು ನ್ಯೂಮರಿಕಲ್ಸನ್ನು ಕೂಡ ಅಪ್ಲೋಡ್ ಮಾಡ್ತೇನೆ, 5th ಮಾಡ್ಯೂಲಿದು ನ್ಯೂಮರಿಕಲ್ಸ್ ಅಪ್ಲೋಡ್ ಮಾಡ್ತೇನೆ. ನಿಮಗೆ ಈ ಚಾನಲಿಂದ ಏನಾದರೂ ಯೂಸ್ಫುಲ್ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿ ವೀಡಿಯೋವನ್ನು ಟಿಲ್ ದ ಎಂಡ್ ನಾನು ಮಾಡ್ತಾ ಇರ್ತೇನೆ. ಇದು ಖಂಡಿತ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.